ಜನಕ್ಕೆ ಮಾತ್ರ ಬಿಡೋದಂತೆ. ನೋಡಿ ಇಲ್ಲಿ ಪೊಲೀಸು ಬಿಡ್ತಾ ಇಲ್ಲ. ಹೋಗಿ 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 ಅಂತ ಕಳಿಸ್ತವ್ರೆ. ಜಾಗ ಇಲ್ಲ ನೋಡಿ ಇಲ್ಲಿ ಪೊಲೀಸ್ ಆಗ್ಲೇ ಲಾಠಿ ಹಿಡ್ಕೊಂಡು ಎದುರಿಸ್ತವ್ರೆ. ಈ ಮಟ್ಟಕ್ಕೆ ಜನ ಬರ್ತಾವ್ರೆ. ಇವತ್ತು ಸಂಡೇ ಬೇರೆ ಹೆವಿ ಜನ. ಅಲ್ಲಿ ನೋಡಿ ಪೊಲೀಸು ಎದುರಿಸ್ತವ್ರೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಿಂದ ಗಾಯ್ಸ್. ಟೈಮು ಎಷ್ಟು ಗಂಟೆ ಆಗೈತೆ ಅಂದರೆ 6:45 ಆಗೈತೆ ಟೈಮು. ಈಗ ನಾವು ನಮ್ಮ ಫ್ರೆಂಡ್ಸು ಯುವ ಸಂಭ್ರಮಕ್ಕೆ ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್. ಇದು 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇವತ್ತು 14, ಆಲ್ರೆಡಿ 4 ದಿವಸ ಆಗೈತೆ. ಇನ್ನು 3 ದಿವಸ ಅಷ್ಟೇ ಇರೋದು ಗಾಯ್ಸ್. ಇವಾಗ ಯುವ ಸಂಭ್ರಮಕ್ಕೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅವ್ರು ಆಂದಿವೆ ಬರ್ತಾವ್ರೆ. ಇವಾಗ ನಾನು ಇನ್ನೊಬ್ಬ ಫ್ರೆಂಡ್ ಮನೆ ಹತ್ರ ಹೋಗಿ ಅವನ್ನ ಕರ್ಕೊಂಡು ಹೋಗಬೇಕು ಗಾಯ್ಸ್. ನೋಡುವ ವಿಡಿಯೋ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಗಾಯ್ಸ್. ನೋಡೋದ, ಹೋಗುವ, ಎಂಜಾಯ್ ಮಾಡೋದ, ಮಸ್ತ್ ಮಜಾ ಮಾಡೋದ. ಏನೋ ಗೊತ್ತಿಲ್ಲ, ಈ ಸತಿ ಲಿಮಿಟೆಡ್ ಸೀಟು, ಒಳಗೆ ಬಿಡಲ್ಲ ಜಾಸ್ತಿ ಜನ ಆದರೆ ಅಂತ ಯಾರೋ ಹೇಳಿದ್ರು. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಇವಾಗ ಹೋಗಿ ನೋಡ್ತೀನಿ, ಗೊತ್ತಾಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿ 4 ದಿವಸ ಆಗೈತೆ. ನಾನು ಹೋಗ್ತಾ ಇರೋದು ಇವತ್ತು ಫಸ್ಟು. ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತೇ ಹೋಗೋದ ಅಂದರು, ಭಾನುವಾರ. ಸರಿ ಹೋಗೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡುವ ಬಿಡ್ತಾರೋ ಇಲ್ವೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ, ಟ್ರೈ ಮಾಡ್ತೀವಿ ಒಳಗೆ ಹೋಗೋಕ್ಕೆ, ನೋಡೋದ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ ಇಲ್ಲಿಂದ ಹೊರಡುವ. ನೋಡೋದ ಹೇಗಾಗುತ್ತೆ ಹಾಗೆ, ನೋಡುವ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ. ಓಕೆ ಗಾಯ್ಸ್, ಇಲ್ಲಿಂದ ಹೊರಡುವ. ಫ್ರೆಂಡ್ಸ್ ಎಲ್ಲ ಬಂದ ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ನಾನಿವಾಗಿದ್ದೀನಿ ಪಡವರಹಳ್ಳಿ ಸಿಗ್ನಲ್ ಹತ್ರ ಗಾಯ್ಸ್. ಎದುರುಗಡೆ ರೋಡ್ ಕಾಣಿಸ್ತಿದೆಯಲ್ಲ, ಅದೇ ರೋಡಲ್ಲಿ ನಡೀತಾ ಇರೋದು ಯುವ ಸಂಭ್ರಮ ಗಾಯ್ಸ್. ನೋಡಿ ಲೈಟಿಂಗ್ಸ್ ಹೇಗೆ ಕಾಣಿಸ್ತಾ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬರಲಿ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದೀನಿ. ಇನ್ನೊಂದು 3 ಜನ ಆ ಕಡೆಯಿಂದ ಬರ್ತಾವ್ರೆ, ಆ ಕಡೆಯಿಂದ ಬೆಳವಾಡಿ ಕಡೆಯಿಂದ. ಇನ್ನೊಬ್ಬ ಪಡವರಹಳ್ಳಿಯಿಂದ ಬರಬೇಕು, ಅವ್ನು ಹೋಗಿರೋ ಬರ್ತೀನಿ ಅಂದ. ಅವ್ರಿಗೆಲ್ಲ ವೆಯ್ಟ್ ಮಾಡ್ಕೊಂಡು ನಾನು ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಇದೊಂದು ರೋಡಲ್ಲಿ ಮಾತ್ರ ಆನ್ ಆಗಿರುತ್ತೆ ಲೈಟಿಂಗ್ಸ್, ಯಾಕಂದರೆ ಇಲ್ಲಿ ಯುವ ಸಂಭ್ರಮ ನಡೆಯುತ್ತಲ್ಲ, ಅದಕ್ಕೆ ಇದೊಂದು ರೋಡಲ್ಲಿ ಮಾತ್ರ ಆನ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಇನ್ನೆಲ್ಲೋ ಆನ್ ಆಗಿರಲ್ಲ. ಇನ್ನು ಫುಲ್ ಮೈಸೂರಲ್ಲೆಲ್ಲ ಆನ್ ಆಗಬೇಕಂದ್ರೆ 22ನೇ ತಾರೀಕಿಂದ ಆನ್ ಆಗೋದು. ಓಕೆನೇ ಗಾಯ್ಸ್, ಇಲ್ಲಿಂದ ಹೊರಡುವ ಗಾಯ್ಸ್. ಸಿಗ್ನಲ್ ಬಿಟ್ಟಿದ ತಕ್ಷಣ ಹೋಗ್ತೀನಿ, ಮತ್ತೆ ಸಿಗ್ನಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಮುಂದೆ ಹೋಗಿ ನಿಂತ್ಕೊತೀನಿ ಗಾಯ್ಸ್. ಅಲ್ಲಿಂದ ಸಿಗ್ನಲ್ ದಾಟ್ಕೊಂಬಂದು ಮುಂದೆ ನಿಂತಿದ್ದೀನಿ. ಇನ್ನೂ ನಮ್ಮ ಫ್ರೆಂಡ್ಸ್ ಬಂದಿಲ್ಲ, ಸೊ ನಾನು ಬ್ಲಾಗ್ ಮಾಡೋಕ್ಕೋಸ್ಕರ ಮುಂದೆ ಬಂದೆ. ಅವರು ನಿಧಾನಕ್ಕೆ ಹಿಂದೆ ಬರಲಿ ಅಂದ್ಬಿಟ್ಟು. ನೋಡಿ ಗಾಯ್ಸ್, ಇದೊಂದು ರೋಡಲ್ಲೇ ಲೈಟ್ ಆನ್ ಆಗಿರೋದಕ್ಕೆ ಹೇಗೆ ಮಸ್ತಾಗಿ ಕಾಣಿಸ್ತೈತೆ. ಇನ್ನು ಮೈಸೂರು ಪೂರ್ತಿ ಲೈಟಿಂಗ್ಸ್ ಆನ್ ಆಗಿಬಿಟ್ರೆ ಹೆಂಗಿರುತ್ತೆ, ಮಸ್ತಾಗಿರುತ್ತೆ. ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಾಕ್ತೀನಿ ಗಾಯ್ಸ್. ನೀವು ಹಂಗೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ ಹೇಳ್ತಾ ನೋಡುವ ಬಂದಿದ್ದೀವಿ. ಇವಾಗ ಒಳಗೆ ಹೋಗಬೇಕು. ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಭಾನುವಾರ ಬೇರೆ ಫುಲ್ಲು ರಶ್ ಇರುತ್ತೆ. ನೆನ್ನೆನೇ ಬಿಟ್ಟಿಲ್ವಂತೆ, ಶನಿವಾರನೇ. ನಮ್ಮ ಫ್ರೆಂಡ್ ಒಬ್ಬ ಹೇಳ್ದ. ಲಾಸ್ಟ್ ಟೈಮೆಲ್ಲ ಹಿಂಗಿರಲಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು, ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಆ ಥರ ಇತ್ತು ರೂಲ್ಸು. ಓ ಟಚಿಂಗ್ ಸಿಗ್ನಲ್ ನೋಡಿದ್ರು ಆವಾಗಲೇ ಇಟ್ಟಿದ್ರು. ಐಕ್ಳುಗಳದ್ದು ಇಂಡಿಕೇಟ್ರ್ ಮುರಿದೋಯ್ತು. ಯಪ್ಪ, ಈ ಮಟ್ಟಕ್ಕೆ ಸಿಗ್ನಲ್ ಆಗೋಯ್ತಲ್ಲ. ಇನ್ನು ಲೈಟಿಂಗ್ ಸ್ಟಾರ್ಟ್ ಆಗಿಬಿಟ್ರೆ ಇನ್ನು ಯಾವ ಮಟ್ಟಕ್ಕೆ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಕಾರ್ಗೇನು ಟಚ್ ಆಗಿಲ್ಲ, ಸ್ಕೂಟ್ರಿಗೆ ಅಷ್ಟೇ ಟಚ್ ಆಗಿರೋದು. ಇನ್ನೂ ಲೈಟಿಂಗ್ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ ಈ ರೇಂಜಿಗೆ ಸಿಗ್ನಲ್ ಆಗೈತೆ. ಇನ್ನು ಲೈಟಿಂಗ್ ಸ್ಟಾರ್ಟ್ ಆದಮೇಲೆ ಯಾವ ರೇಂಜಿಗೆ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಶಿಸ್ತಾಗಿ ಏನು ಮಾಡಬೇಕು ಅಂದರೆ ಒಂದು ಕಡೆ ಗಾಡಿ ನಿಲ್ಲಿಸ್ಬೇಕು. ಗಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಕಡೆ ಸುತ್ತಾಡಬೇಕು, ಅಷ್ಟೇ ಮಾಡಬೇಕಾಗಿರೋದು. ಅಷ್ಟೇ ಮಾಡುವ. ಇನ್ನೊಂದು ಮಕ್ಕಳು ಇನ್ನೂ ಬಂದಿಲ್ಲ. ಇವ್ರು ನೋಡಿದ್ರೆ ಒಳಗಡೆ ಬಿಡಲ್ಲ ಅಂತಾರೆ, ಇವ್ರು ನೋಡಿದ್ರೆ ಇನ್ನೂ ಬಂದಿಲ್ಲ. ಆಲ್ರೆಡಿ 7 ಗಂಟೆ ಆಯಿತು ಟೈಮು. ಇನ್ನೆಷ್ಟೊತ್ತಿಗೆ ಬರ್ತಾರೋ ಏನೋ ಒಂದು ಗೊತ್ತಿಲ್ಲ. ಹೋಗುವ, ಒಳಗೆ ಬಿಟ್ಟರೆ ಹೋಗೋದ. ಒಳಗೆ ಬಿಟ್ಟರೆ ಒಳ್ಳೆ ಎಂಜಾಯ್ ಮಾಡಿ ಗಮ್ಮತ್ತು ಮಾಡಿಬಿಡುವ ಗಾಯ್ಸ್. ಅಂತಾರೆ ಫಿಲಮಲ್ಲಿ, ಗಮ್ಮತ್ತು ಮಾಡವ ಅಂತ. ಹಂಗೆ ನೋಡೋದ, ಹೋಗೋದ, ಎಂಜಾಯ್ ಮಾಡವ. ಓಕೆ ಗಾಯ್ಸ್, ಎಲ್ಲರೂ ಬಂದಮೇಲೆ ಮತ್ತೆ ಸಿಗ್ತೀನಿ ಗಾಯ್ಸ್. ಫೈನಲಿ ಒಳಗೆ ಬಂದಿದ್ದೀವಿ ಯೂನಿವರ್ಸಿಟಿ ಒಳಗೆ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ಒಳಗೆ ಹೋಗ್ತಾಯಿದ್ದೀನಿ. ಬೋಲ್ಡ್ ಸೇ ಹಾಯ್ ಅಣ್ಣ. ಇಷ್ಟೊಂದು ರಶ್ ಐತೆ, ಒಳಗೆ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಅವ್ನು ಬರಲಿ ಇರಿಕಿರಣ, ಹೆವಿ ರಶ್ ಐತೆ, ಭಾನುವಾರ ಬೇರೆ. ನೋಡಿ ಹಿಂಗಂದ್ರೆ ಹಿಂಗೆ ಅಂತೀಯಾನೆ. ನನ್ನ ಮಗ ಬರ್ತಾನೆ ಪಾಠ ಮಾಡ್ತಾವನೆ. ಇಲ್ಲಿ ಪೊಲೀಸ್ ಅವರೇ ಏನು ಮಾಡ್ತಾರಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆವಿ ರಶ್ ಐತೆ, ಒಳಗೆ ಬಿಡ್ತಾರ ಇಲ್ವೋ ಗೊತ್ತಿಲ್ಲ.
ಲಾಸ್ಟ್ ಇಯರೆಲ್ಲ ಈ ಥರ ಇರಲಿಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ವರ್ಷದಿಂದ ಈ ಥರ ಮಾಡೋರಂತೆ. ರಶ್ ಐತೆ. ಯಾಕೆ ಈ ಥರ ಮಾಡಿದ್ದೀರಾ ಅಂತ ಅವ್ರನ್ನ ಕೇಳಬೇಕು. ಹೆವಿ ರಶ್ ಐತೆ. ಗಾಡಿಗಳೆಲ್ಲ ಹುಷಾರಾಗಿ ನಿಲ್ಲಿಸ್ಬಿಟ್ಟು ಹೋಗಬೇಕು. ಯಾಕಂದರೆ ಯಾವ ಕಡೆ ನಿಲ್ಲಿಸ್ಬಿಟ್ಟು ಯಾವ ಕಡೆ ಹುಡ್ಕಾಡೋದಂತ ಹೇಳೋಕ್ಕಾಗಲ್ಲ. ಹೆವಿ ರಶ್ ಐತೆ. ಅಯ್ಯಯ್ಯಪ್ಪ, ಇಲ್ಲಿ ನೋಡ್ರಿ ಈ ಮಟ್ಟ ಗಾಡಿ, ಅಲ್ಲೂ ಗಾಡಿ ನೋಡಿ, ಜನ ಹೋಯ್ತಾ ಇದ್ದೀವಿ ಒಳಗೆ. ಬೇಜಾನವರೇ ಇಲ್ಲಿ ಒಳಗೆ ಹೋಯ್ತಾ ಇದೀವಿ. ಬಿಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಅಷ್ಟೇ ಹೋಯ್ತಾ ಇದೀವಿ ಒಟ್ಟಿನಲ್ಲಿ. ಕಿರಣ ಏನಂತ ಒಳಗೋಗಿ ಗಮ್ಮತ್ ಮಾಡೋದ ಈಗ. ಕಿರಣ ಬಂದವನೇ ಸ್ಟೆಪ್ ಹಾಕಿ ಹಾಕ್ತಾನಂತೆ. ನೋಡೋದ ಸ್ಟಾರ್ಟ್ ಆಗೈತೆ. ಒಳಗೆ ಹೋಗ್ತೀವಿ. ಒಳಗೆ ಹೋದ್ಮೇಲೆ ನಾನು ಮಾತಾಡೋದು ಕೇಳಿಸುತ್ತೋ ಇಲ್ವೋ ಒಂದೋ ಗೊತ್ತಿಲ್ಲ. ಬೇಡ ಇವರೆಲ್ಲ ಆಲ್ರೆಡಿ ಡ್ಯಾನ್ಸ್ ಮುಗಿಸ್ಕೊಂಡು ಬಂದ್ಬಿಟ್ಟಿರಂಗೆ ಅವ್ರೆ ಗುರು. ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಗುರು. ಸುತ್ತ ಕವರ್ ಮಾಡ್ಬಿಟ್ಟವ್ರ ಕಣ, ಬಿಡಲ್ಲ ಅನ್ಸುತ್ತೆ. ಒಳಗೆ ಹೋಗ್ತಾ ಇದ್ದೀವಿ. ಅಪ್ಕಮಿಂಗ್ ಇಲ್ಲ ಆಗೋಗೈತಾ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಿಡಲ್ಲ ಕಣ. ಅಲ್ಲಿ ನೋಡಲಿ ನೀವು ಡ್ಯಾನ್ಸ್ ಮಾಡಿದ್ರ ಮಾಡಿಲ್ವ ಅಂತ ಕೇಳ್ಬೇಕು ನೀನು. ಮುಗೀತು. ನಾವು ಗಾಯ್ಸ್ ಒಳಗಂತೂ ಬಿಡಲ್ಲ ಬಿಡಿ, ಎಲ್ಲ ಕವರ್ ಮಾಡಾಕ್ಬಿಟ್ಟವ್ರೆ. ಬಿಡಲ್ಲ ಕಳ. ಅಣ್ಣ ಇಲ್ಲೇ ಹೇಳ್ಬಿಟ್ರು ಗುರು, ಬಿಡಲ್ವಂತೆ, ಆಗ್ಲೇ ಕ್ಲೋಸ್ ಅಂತೆ. ಶಬಾಸ್ ಗುರು, ಒಳಗೆ ಬಿಡಲ್ವಂತೆ. ನೋಡಿ ಇಲ್ಲಿ ಪೊಲೀಸ್ ಆಗಲೇ ಲಾಠಿ ಹಿಡ್ಕೊಂಡು ಎದುರಿಸ್ತವ್ರೆ. ಈ ಮಟ್ಟಕ್ಕೆ ಜನ ಬರ್ತಾವ್ರೆ. ಇವತ್ತು ಸಂಡೇ ಬೇರೆ, ಹೆವಿ ಜನ. ಅಲ್ಲಿ ನೋಡಿ ಪೊಲೀಸು ಎದುರಿಸ್ತವ್ರೆ. ಒಳಗಡೆ ಎಷ್ಟು ಸೀಟ್ ಐತೆ ಅಷ್ಟು ಲಿಮಿಟಿಗೆ ಮಾತ್ರ ಈ ಸತಿ ಬಿಟ್ಟಿರೋದು. ಲಾಸ್ಟ್ ಟೈಮೆಲ್ಲ ಈ ಥರ ಇರಲಿಲ್ಲ. ಈ ವರ್ಷ ಈ ಥರ ಮಾಡ್ಬಿಟ್ಟವ್ರೆ. ಲಾಸ್ಟ್ ಟೈಮೆಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ಈ ವರ್ಷ ನೋಡ್ರಿ ಈ ಥರ ಮಾಡಾಕ್ಬಿಟ್ಟವ್ರೆ. ಇವರು ಪ್ಲೇಸ್ ಚೇಂಜ್ ಮಾಡ್ಬೇಕಾಯ್ತದೆ ಅಷ್ಟೇ ನೆಕ್ಸ್ಟ್ ವರ್ಷದಿಂದ. ಅಲ್ಲ, ಜನಗಳು ದೂರದಿಂದ ಬಂದಿರೋರು ಏನು ಕತೆ? ಅದೇನೇ ದೂರದಿಂದ ಬಂದಿರೋರ ಕತೆ ಎಲ್ಲ ಮುಗೀತು. ಇನ್ನೇನೋ ಇಲ್ಲೇ ಲೋಕಲ್ ಹೆಂಗೋ ಬತ್ತಿ ಹೋಗ್ತೀವಿ. ದೂರದಿಂದ ಬರಬೇಕು ಅಂತ ಅನ್ಕೊಂಡಿರೋರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಬರೋಂಗಿದ್ರೆ ಬೇಗ ಬಂದ್ಬಿಡಿ. ನೋಡಿ ಇಲ್ಲಿ ಪೊಲೀಸ್ ಎಲ್ಲ ಕಳಿಸ್ತಾರೆ ಹೋಗಿ ಹೋಗಿ ಅಂತ. ನೋಡಿ ಎಷ್ಟು ಜನ ಬರ್ತಾವ್ರ ಗುರು. ಎಲ್ಲರೂ ಪಾಪ ಏನೇನೋ ಪ್ಲ್ಯಾನ್ಗಳು ಹಾಕೊಂಡು ಬಂದಿರ್ತಾರೆ. ಇಲ್ಲಿ ನೋಡೋರೆ ಯಾರನ್ನೂ ಬಿಡ್ತಾ ಇಲ್ಲ, ಎಲ್ಲ ಈ ಮಟ್ಟಿಗೆ ನಿಂತವ್ರೆ. ಬರೋಕ್ಕೆ ಹೋಗ್ಬೇಡಿ. ಆದಷ್ಟು 6 ಗಂಟೆ ಒಳಗೆ ಬರೋಕ್ಕೆ ಟ್ರೈ ಮಾಡಿ. 5:30 6 ಗಂಟೆ ಒಳಗೆ ಅಷ್ಟು ಬೇಗ ಬಂದರೆ ಒಳಗೆ ಬಿಡ್ತಾರಂತೆ, ಇಲ್ಲ ಅಂದರೆ ಇಲ್ವಂತೆ. ಬಿಡ್ತಾ ಇಲ್ಲ. ಇವರು ಇದನ್ನು ನೆಕ್ಸ್ಟ್ ಇಯರಿಂದ ಮಹಾರಾಜ ಗ್ರೌಂಡಲ್ಲಿ ಮಾಡ್ಬೇಕಾಯ್ತದೆ ಅಷ್ಟೇ. ಇಲ್ಲೇ ಮಾಡೋದು. ಇಲ್ಲ ಈ ಥರ ಆಗ್ಬಿಟ್ರೆ ನಾನು ಹೇಳ್ತಾ ಇರೋದು. ನೋಡಿ ಅಲ್ಲಿ ಎಲ್ಲೂ ಪೊಲೀಸ್ ಬಿಡ್ತಾ ಇಲ್ಲ, ಅಲ್ಲೆಲ್ಲ ನುಗ್ಗಾಡ್ತಾರೆ ಅಂದ್ಬಿಟ್ಟು ಯಾವ ಕಡೆನೂ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಜನ ಬಂದವ್ರೆ. ಈ ವರ್ಷದಿಂದ ಈ ಥರ ರೂಲ್ಸು ಇಲ್ದೋದೆಲ್ಲ ರೂಲ್ಸ್ ಎಲ್ಲ ಮಾಡವ್ರೆ. ಒಳಗೆ ಲಿಮಿಟ್ ಸೀಟ್ ಅಷ್ಟೇ. ನೋಡಿ ಪೊಲೀಸು ಹೋಗ್ರಿ ಅಂತವ್ರೆ. ನಾವು ಬಂದಿದ್ದೀವಿ, ಇನ್ನೇನಿಲ್ಲ, ಸುಮ್ಮ ತೆಗ ಮುಚ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಈಗ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಈ ಮಟ್ಟಕ್ಕೆ ಜನ ಅವ್ರೆ, ಎಲ್ಲರನ್ನ ಕಳಿಸ್ತವ್ರೆ. ಸುಮ್ಮನೆ ಬಂದಿದ್ದು ವೇಸ್ಟ್ ಆಯಿತು. ಇಲ್ಲಿ ನೋಡಿ ಇಲ್ಲಿ ಯಾವ ಮಟ್ಟಕ್ಕೆ ಜನ. ಯುವ ಸಂಭ್ರಮಕ್ಕೆ ಬರಬೇಕು ಅಂತ ಅಂದ್ಕೊಂಡಿರೋರು ಆದಷ್ಟು 5 ಗಂಟೆಯಿಂದ 6 ಗಂಟೆ ಒಳಗೆ ಬನ್ನಿ. ಇಲ್ಲ ಅಂದರೆ ಅದ್ರ ಮೇಲೆ ಆದರೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಓಪನ್ ಏರ್ ಥಿಯೇಟ್ರ್ ಒಳಗಡೆ ಲಿಮಿಟೆಡ್ ಸೀಟು, ಅಲ್ಲಿ ಎಷ್ಟು ಸೀಟ್ ಇರುತ್ತೆ ಅಷ್ಟು ಜನಕ್ಕೆ ಮಾತ್ರ ಬಿಡೋದಂತ. ಇಲ್ಲಿ ನೋಡುಗರು ಲಾಠಿ ಹಿಡ್ಕ ಯಾವ ಥರ ಅವಳಿ ಮಾಡ್ತಾವ್ರು ಇಲ್ಲಿ. ಅಯ್ಯಪ್ಪ, ಇಲ್ಲ ಮುಂಚೆನಾರು ಇನ್ಫಾರ್ಮ್ ಮಾಡ್ಬೇಕು ತಾನೆ, ಇನ್ಫಾರ್ಮು ಮಾಡಿಲ್ಲ, ಏನೂ ಇಲ್ಲ. ಈ ಮಟ್ಟಕ್ಕೆ ಬಂದವ್ರಿಗೆಲ್ಲ ಎದುರಿಸ್ಕೊಂಡು ಇವರು ಕ್ವಾಟ್ಲೆ ಮಾಡ್ತಾಯಿದ್ರು ಹಿಂಗೆ. ಅಯ್ಯಯ್ಯಪ್ಪ, ಹಾಂ ನೋಡಿ ಇಲ್ಲಿ ಪೊಲೀಸು ಬಿಡ್ತಾ ಇಲ್ಲ. ಹೋಗಿ ಅಂತ ಕಳಿಸ್ತವ್ರೆ. ಜಾಗ ಇಲ್ಲ ಹೋಗಿ ಅಂತ ಕಳಿಸ್ತವ್ರೆ ಗುರು. ಯಾವುದು ಗುರು ಇದು? ಅಯ್ಯೋ, ಇವ್ರು ಈ ಥರ ಮಾಡಂಗಿದ್ರೆ ಮಹಾರಾಜ ಗ್ರೌಂಡಲ್ಲಿ ಯಾರು ಮಾಡಬೇಕಾಗುತ್ತೆ. ಇಲ್ಲ ಇನ್ಫಾರ್ಮು ಮಾಡಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗಿ ಅಂದರೆ ಇಷ್ಟು ಜನ ಬಂದಿರೋರ ಕತೆ ಏನೋ ಮತ್ತೆ.
ಯಾವ್ದು ಗುರು ಇದು? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜನ ಅವ್ರೆ, ಇನ್ನೂ ಎಷ್ಟು ಜನ ಬರ್ತಾವ್ರೆ. ಸೊ ಸ್ಯಾಡ್. ಇವತ್ತು ಸಂಭ್ರಮ ಅಲ್ಲ, ಇವತ್ತು ದೋಪಾಗೋಯ್ತು ಇಲ್ಲಿ. ಅಯ್ಯಪ್ಪ ಅಲ್ಲ, ಲಾಸ್ಟ್ ಇಯರ್ ಎಲ್ಲ ಇಲ್ಲೇ ಬಿಡ್ತಿದ್ರು, ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ಇವರು ಇನ್ಫಾರ್ಮು ಮಾಡಿಲ್ಲ, ಏನೂ ಇಲ್ಲ. ಈ ಥರ ಬ್ಯಾರಿಗೇಟ್ ಹಚ್ಬಿಟ್ಟು ನಿಲ್ಲಿಸ್ಬಿಟ್ರೆ ಎಷ್ಟು ಜನ ಬಂದು ಎಷ್ಟು ಜನ ವಾಪಸ್ ಹೋಗ್ತಾವ್ರು ಗೊತ್ತಾ? ಬಾ ಆಯಿತು ನೋಡೋದ ವಿಡಿಯೋ. ನಾನು ವಿಡಿಯೋ ಒಂಚೂರು ವಿಡಿಯೋ ಆಯ್ತದೆ ಬಾ. ಇವೆಂಟ್ ಮ್ಯಾನೇಜರ್ ನಾಳೆ ಬರಲ್ಲ. ಹಾಂ, ಇವೆಂಟ್ ಮ್ಯಾನೇಜರ್ ಬರಲ್ಲವಂತ ನಾಳೆ ನಾಡಿದ್ದು. ಓ, ಇವೆಂಟ್ ಮ್ಯಾನೇಜರ್ ಬರಲ್ಲವಂತೆ ನಾಳೆ ನಾಡಿದ್ದು. ಇನ್ನೊಬ್ಬರು ಜಾಯ್ನ್ ಆಯ್ತಾರೆ. ಓ, ಕ್ಲಾಸಿಕ್ ಇವೆಂಟ್ ಮ್ಯಾನೇಜರ್. ಲಾಸ್ಟ್ ವಿಡಿಯೋದಲ್ಲಿ ಲೈಫ್ ಡ್ರೈವಿಂಗ್ ಸ್ಕೂಲ್ನ ಪ್ರಮೋಷನ್ ಮಾಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಕ್ಲಾಸಿಕ್ ಇವೆಂಟ್ ಪ್ರಮೋಷನ್ ಮಾಡೋದ. ಓ, ಎಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರು ಗುರು. ಈ ಸಂದಿಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ ಎಲ್ಲರೂ. ಕಾಣಲ್ಲ ಆದ್ರೂ ಬಿಡಲ್ಲ. ಸುಮ್ಮನೆ ಏನೋ ಬರೋದು ಬಂದವರಲ್ಲ, ಎಲ್ಲ ನೋಡ್ಬೇಕು. ನಡಿ ಹಿಂಗೆ ಹೋಗೋದಾಯ್ತು, ನಡಿ ಹಿಂಗೆ ಹೋಗೋದವ. ನಿಂತ್ಕೊಂಡು ನೋಡ್ತಾವ್ರಲ್ಲ, ನೋಡು ಕಾಣಿಸ್ತದೆ. ಒಳಗಂತೂ ಬಿಡಲ್ಲ, ನಿಂತ್ಕೊಂಡು ಈಚೆ ಕಡೆ ನೋಡ್ಕೊಬೇಕು ಅಷ್ಟೇ, ಇನ್ನೇನಿಲ್ಲ. ಗುರು ಇಲ್ಲೆಲ್ಲ ಕಾಯ್ತಾ ನಿಂತವ್ರು ಗುರುವೆ, ಯಾರನ್ನೂ ಬಿಡ್ತಾ ಇಲ್ಲ. ಇದೇ ಎಂಟ್ರೆನ್ಸ್ ಗುರುವೆ. ಇಲ್ಲಿ ನೋಡಿ, ಇಲ್ಲೇ ಎಷ್ಟು ಜನ ಅವ್ರೆ, ಎಲ್ಲ ಕಡೆ ಹೆವಿ ಜನ ನಿಂತವ್ರೆ. ನೋಡೋದ ಇನ್ನೇನು ಮಾಡೋದು, ಬರೋದು ಬಂದಿದ್ದೀವಿ. ಸಿಟಿ ಗಿಟಿ ರೌಂಡ್ಸ್ ಹಾಕೊಂಡು ಹೋಗೋದು ಅಂದ್ಬಿಟ್ಟು ನೋಡ್ತಾ ಇತ್ತು. ಅಬ್ಬಬ್ಬಬ್ಬಬ್ಬ, ಏನು ರಶ್ ಗುರು. ಗಾಯ್ಸ್, ಇದೇ ಮೇನ್ ಗೇಟು. ಎಲ್ಲ ಇಲ್ಲೇ ಬಂದು ಮುಂದೆ ನಿಂತವ್ರೆ, ಆದರೆ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲ ವೇಸ್ಟ್ ಆಯಿತು. ಯಾರು ಬರೋಕೆ ಹೋಗೋರ್ಬೇಡಿ, ಯಾರು ಬರೋಕ್ಕಂತೂ ಹೋಗ್ಬೇಡಿ ಈ ವರ್ಷ. ನಡಿ ಹೋಗೋದಾ. ಈಗ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. ಗಾಯ್ಸ್, ನನ್ನ ಫ್ರೆಂಡ್ ಅವರೇ ನಡೆಸ್ತಾ ಇರೋದು ಕ್ಲಾಸಿಕ್ ಇವೆಂಟ್ ಅಂತ. ಯಾವುದೇ ಇವೆಂಟ್ ಇದ್ರೆ ಹೇಳಿ ನನಗೆ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಒಳ್ಳೆ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ ನಿಮಗೆ ಎಲ್ಲ ಥರ ಇವೆಂಟು. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿಲ್ಲ ಅಂತ ಹೇಳ್ಕೊತಾವನೆ. ಪ್ರಮೋಷನ್ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮಗ ನೀನು ಕ್ಯಾಮ್ರಾ ಆನ್ ಮಾಡಿಲ್ಲ ಅಂತ ಬಂದ್ಬಿಟ್ಟು ನನ್ನ ಹತ್ರನೇ ಜಗಳ ಆಡ್ತಾವನೆ. ಸೊ ಯಾವುದೇ ಇವೆಂಟ್ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಗಾಯ್ಸ್. ನಾನು ಕಾಂಟ್ಯಾಕ್ಟ್ ನಂಬರ್ ಕೇಳಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಒಳ್ಳೆ ರೀಸನಬಲ್ ರೇಟಲ್ಲಿ ಮಾಡಿಕೊಡ್ತಾರೆ ಗಾಯ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋ 3 ಸತಿ ಲೈಫ್ ಡ್ರೈವಿಂಗ್ ಸ್ಕೂಲ್ ಅಂತ. ಪಪ್ಪ ಆಯ್ತು, ತಲೆ ಕೆಡ್ಸ್ಕೊಬೇಡ ಕಿರಣ. ಅಲ್ಲೇ ಮಾಮೂಲಿ. ಹಾಂ, ಆಲೂಗೆಡ್ಡೆ, ಈರುಳ್ಳಿ, ದೋಸೆ ಬಿಸಿ ದೋಸೆ ಎಲ್ಲ ಕೊಡಿಸ್ತೀವಿ ಇವನಿಗೆ. ಕೊಡ್ಸೋದ್ನೆಲ್ಲ ಅವತ್ತು ಹಾಂ ಕೊಡಿಸ್ತಿಲ್ವಾ ಅವತ್ತು? ಧರ್ಮಕ್ಕೆ ಕೊಡ್ಸಿದ್ದೀನಿ ಅನ್ಕಪ್ಪ. ಆಯಿತು, ಖುಷಿ ಕೊಡ್ಸಿದ್ದೀನಿ ಗಾಯ್ಸ್. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಎಲ್ಲಿಗೆ ಹೋಗ್ತೀನಿ ಏನೋ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತೀವಿ ಅಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಹಾಂ, ಜಾಗನೂ ಇಲ್ಲ, ಒಳಗೆ ಬಿಡೋದು ಇಲ್ಲ, ಹೋದ್ರೂ ಎಷ್ಟು. ಇಲ್ಲಿ ನಾವು ಅದೇ ಥರ ಹೋಗಿದ್ದು, ಒಳಗೆ ಬಿಡ್ತಾರೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು. ಇಲ್ಲಿ ನೋಡಿದ್ರೆ ಯಾರನ್ನೂ ಬಿಡ್ತಾ ಇಲ್ಲ. ಸುಮ್ಮನೆ ಟಿಕ್ಕ ಹುಡ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಈಗ ಎಲ್ಲ ಸುಮಾರು ದೂರದಿಂದೆಲ್ಲ ಬರ್ತಾವ್ರು ಗುರು. ಈ ಥರ ಮಾಡಿಬಿಟ್ರೆ ಹೆಂಗೆ ಇವರು? ಅಯ್ಯೋ, ಗಾಡಿ ಎತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಲಾಠಿ ಚಾರ್ಜ್ ಎಲ್ಲ ಮಾಡ್ತಾವ್ರು ಗುರು. ಅಲ್ಲಿ ಬಿಡ್ತಾ ಇಲ್ಲ ಅಲ್ಲಿ ಪೊಲೀಸರು. ಓಹೋ, ಯಾರು ಗುರು ಇದು ಕುದುರೆಯಲ್ಲಿ ಈ ಥರ? ಯಾರು ಇವರೇ ಸಾಕ್ತಾ ಇರೋದ? ಎಷ್ಟು ಮಗ? ಒಂದು ರೌಂಡ್ 100? ಸಿಟಿ ರೌಂಡ, ಒಂದು ರೌಂಡ? ಇಲ್ಲೇ ಒಳಗೆ ಗಾಯ್ಸ್, ಒಂದು ರೌಂಡ್ 100 ರೂಪಾಯಿ ಅಂತೆ ಕುದುರೆಯಲ್ಲಿ. ಒಳಗೆ ಬಿಡ್ತಾ ಇಲ್ವಲ್ಲ ಕುದುರೆಲಿ ಹೋಗ್ಬಿಟ್ಟು ನಾವೇನು ಮಾಡೋದ? ನಿಧಾನ ಗಾಯ್ಸ್. ಇವ್ರು ಹಿಂಗೆ ಒಳಗಡೆ ಬಿಡಲ್ಲ. ಆದಮೇಲೆ ಮೇನ್ ಎಂಟ್ರೆನ್ಸ್ ಗೇಟ್ ಐತೆ, ಆ ಗೇಟನ್ನೇ ಕ್ಲೋಸ್ ಮಾಡಿಬಿಟ್ರೆ ಯಾರು ಒಳಗೆ ಬರೋಲ್ಲ. ಅಲ್ಲಿಂದನೇ ರಿಟರ್ನ್ ಮನೆಗಾರು ಹೋಗ್ತಾರೆ. ಸುಮ್ಮನೆ ಇಲ್ಲಿ ಒಳಗೆ ಬಂದ್ಬಿಟ್ಟು ಸುಮ್ಮನೆ ಎಲ್ಲ ಪಾಪ ಗಾಡಿ ನಿಲ್ಸ್ಬಿಟ್ಟು ಒಳಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಹತ್ರ ಬೈಸ್ಕೊಂಡು ಬರ್ತಾರೆ. ಅದ್ರ ಬದಲು ಇಲ್ಲೇ ಕಂಟ್ರೋಲ್ ಮಾಡಿಬಿಟ್ರೆ ಆಗೋಯ್ತದೆ ಈ ಮೇನ್ ಎಂಟ್ರೆನ್ಸಲ್ಲೇ. ಈಗ ಸುಮ್ಮನೆ ಬಂದು ಒಳಗೆ ಹೋಗೋರು ಬೇಜಾನ್ ಜನ ಆಯ್ತವ್ರು ಅಷ್ಟೇ ಆಯ್ತಾರದು ಇಲ್ಲಿ ಒಳಗೆ. ಅಲ್ಲಿ ಸೀಟ್ ಫುಲ್ ಆದಮೇಲೆ ಕ್ಲೋಸ್ ಮಾಡಿಬಿಡ್ಬೇಕು. ಇಲ್ಲಿ ಮುಂದೆ ಎಂಟ್ರೆನ್ಸ್ ಆರುವೆ ಸರಿ ಹೋಗ್ತದೆ. ಏನೂ ಮಾಡಲ್ಲ, ಏನೂ ಇಲ್ಲ. ಸುಮ್ಮನೆ ಬಂದವ್ರನ್ನೆಲ್ಲ ಒಳಗೆ ಬಿಡ್ತಾರೆ. ಎಲ್ಲ ಬಂದ್ಬಿಟ್ಟು ವಾಪಸ್ ಹೋಯ್ತವ್ರೆ ಅಷ್ಟೇ ಆಯ್ತಾ ಇರೋದು. ನಾವು ವಾಪಸ್ ಹೋಯ್ತಾ ಇದೀವಿ ಈಗ. ಓಹೋ, ಇವರು ಡ್ಯಾನ್ಸ್ ಮುಗಿಸ್ಕೊಂಡು ಬಂದು ನಿಂತವ್ರ ಕಳ ಇವರಲ್ಲ. ಮುಗಿಸ್ಕೊ ಹೋಯ್ತಾ ಇರೋದು ಕಳ ಇವರು. ಡ್ಯಾನ್ಸ್ ಮುಗಿಸ್ಕೊ ಹೋಯ್ತಾ ಇರೋದು. ಹಾಂ, ಇವರು ಡ್ಯಾನ್ಸ್ ಮುಗಿಸ್ಕೊಂಡೇ ಹೋಯ್ತಾ ಇರೋದು. ಮುಗೀತಾ? ಪರವಾಗಿಲ್ಲ, ನೀವೇ ಬೇರೆಯವರಿಂದ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಯ್ತಾ ಇದ್ದೀರಾ. ನಾವು ಇದೇ ಊರಲ್ಲಿ ಇದ್ದು ಇವಾಗ ಬಂದ್ಬಿಟ್ಟು ಡ್ಯಾನ್ಸ್ ಇಲ್ಲ ಏನಿಲ್ಲ. ಇವಾಗ ನೋಡು, ಇವಾಗ ಕ್ಲೋಸ್ ಮಾಡೋದು ಗುರು ಗೇಟ್ನ. ಇಲ್ಲಿ ಇದೇ ಕೆಲಸನ ನಾವು ಬಂದಾಗ್ಲಾರು ಮಾಡಿದರೆ ಒಳಗೂ ಬರ್ತಿರ್ಲಿಲ್ಲ. ನಮ್ಮನಾರ ಹೋಗಕ್ಕೆ ಬಿಡ್ರ ಡೌಟ್. ಈಗ ಬಿಡಲ್ಲ
ಬಿಡಲ್ಲ ಈಗ ಈ ಕಡೆಯಿಂದ ಅನ್ಸುತ್ತೆ. ಚಿಕ್ಕ ಗೇಟಲ್ಲೋ ಚಿಕ್ಕ ಗೇಟು ಕ್ಲೋಸು, ಎಲ್ಲ ಕಡೆ ಕ್ಲೋಸು. ವಾ ಏನು ಗುರು ಹೋಗೋಗೆ ಮೊಯ್ ಓ ಯಾವ್ದು ಗುರು ಇವ್ರದ್ದು ಕತೆ. ಇನ್ನೊಂದು ಇಂಟ್ರೆಸ್ಟ್ ಐತೆ ಅಲ್ವಾ ಈ ಕಡೆಯಿಂದ ಒಳಗಿಂದ ತೆಗಿತಾವ್ರೆ ಇಲ್ಲೇ ತೆಗೆದ್ರು ಗಾಯ್ಸ್. ಇವ್ರಿಗೆ ಕೆಲಸನ ಅಲ್ಲಿ ಒಳಗಡೆ ಫುಲ್ ಆದ್ಮೇಲೆ ಗೇಟ್ ಹಚ್ಬಿಟ್ರೆ ಆಗೋಯ್ತದೆ. ನಾವು ಗೇಟ್ ತೆಗಿದ್ರಲ್ಲ ಒಳಗೆ ಬಿಡ್ತಾರೆ ಅಂತ ಜೋಶಲ್ಲಿ ಬಂದು ಒಳಗೆ ಹೋಗ್ಬಿಡ್ಲಿಲ್ಲ, ಏನೂ ಇಲ್ಲ. ಹೋಯ್ತಾ ಇದೀವಿ ಈಗ, ಮನೆಗೆ ಹೋಯ್ತೀವಿ ಅಷ್ಟೇ, ಇನ್ನೇನಿಲ್ಲ. ಇನ್ನೂ ಲೈಟಿಂಗ್ಸ್ ಎಲ್ಲ ಆದ್ಮೇಲೆ ಪುನಃ ಬರಲೇಬೇಕಲ್ಲ, ಅವಾಗ ಹೋಗೋದು ಅಂದ್ಕೊಂಡಿದ್ದೀವಿ. ಜನ ವಾಪಸ್ ಹೋಯ್ತಾವ್ರು ನೋಡಿ, ಒಳಗೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು. ಇವ್ರು ಜನ ನೋಡಲಿ ಅಂತಲೇ ಮಾಡಿರೋದು, ಈಗ ಜನನೇ ವಾಪಸ್ ಕಳಿಸಿದ್ರೆ ಇನ್ನೇನು ಇನ್ಯಾವ ಖುಷಿಗೆ ಮಾಡ್ತಾವ್ರು ಇವರು. ಅವಾಗಲೇ ಯಾವ ಮಟ್ಟಕ್ಕೆ ಟ್ರಾಫಿಕ್ ಆಗ್ಬಿಟ್ಟೈತೆ ನೋಡಿ ಈ ರೋಡು. ಫುಲ್ಲು ಟ್ರಾಫಿಕ್ಕು, ಭಾನುವಾರ ಬೇರೆ ಹೆವಿ ಜನ ಬರ್ತಾವ್ರೆ. ಒಳಗಂತೂ ಬಿಡ್ತಾ ಇಲ್ಲ, ಎಲ್ಲ ಬಂದು ವಾಪಸ್ ಹೋಯ್ತಾವ್ರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಯ್ತದೆ. ಎಲ್ಲ ಭಾನುವಾರ ರಜಾ ಅಂದ್ಕೊಂಡು ಬರ್ತಾವ್ರೆ. ಇಲ್ಲಿ ನೋಡಿದ್ರೆ ಒಳಗಡೆ ಯಾರನ್ನೂ ಬಿಡ್ತಾನೇ ಇಲ್ಲ. ಯಾವ ಥರ ಗುರು ಇದು ಸೀನು. ಈ ಥರ ಎಲ್ಲ ಮಾಡ್ಬಿಟ್ಟವ್ರಲ್ಲ ಗುರು ಈ ವರ್ಷದಿಂದ ನೋಡಿ ಗಾಯ್ಸ್. ಇದೇನೆ ಇವತ್ತು ದಸರಾ ಒಳಗೆ ಹೋಗಿ ಗಮ್ಮತ್ತು ಮಾಡಲಿಲ್ಲ, ಏನೂ ಇಲ್ಲ. ನಾವು ಮನೆಗೆ ಹೋಯ್ತಾ ಇದೀವಿ ಅಷ್ಟೇ, ಇನ್ನೇನು ಮಾಡೋದ. ಮತ್ತೆ ಸಿಗ್ತೀರಿ ಗಾಯ್ಸ್. ಫೈನಲಿ ಮನೆಗೆ ಬಂದೆ. ಟೈಮು 9 ಗಂಟೆ ಆಗೈತೆ, ನೋಡಿದ್ರಲ್ಲ ನೀವೇನೆ. ಯುವ ಸಂಭ್ರಮಕ್ಕೆ ಹೋದೋ, ಒಳಗೆ ಬಿಡಲಿಲ್ಲ. ಈಚೆ ಕಡೆಯಿಂದ ಕೂಗಾಟ ಕಿರ್ಚಾಟ ಎಲ್ಲ ನೋಡ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ನಮ್ಮ ಫ್ರೆಂಡ್ಸ್ ಅವ್ರ ಮನೆ ಕಡೆಗೆ ಹೊರಟ್ರು, ನಾನು ನಮ್ಮ ಮನೆ ಕಡೆಗೆ ಬಂದೆ. ಈ ವರ್ಷವೇ ಈ ಥರ ಆಗಿರೋದು, ಏನೋ ಗೊತ್ತಿಲ್ಲ. ಲಾಸ್ಟ್ ಇಯರ್ ಎಲ್ಲ ಆರಾಮಾಗಿ ಹೋಗ್ಬೋದಿತ್ತು, ಆರಾಮಾಗಿ ಬರ್ಬೋದಿತ್ತು, ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ಈ ವರ್ಷ ಏನಕ್ಕೆ ಈ ಥರ ಮಾಡೋರೋ ಗೊತ್ತಿಲ್ಲ. ಒಳಗೆಲ್ಲ ಕೂಗಾಟ ಕಿರ್ಚಾಟ ಜಾಸ್ತಿ ಮತ್ತು ತಳ್ಳಾಟ ಎಲ್ಲ ಜಾಸ್ತಿ ಅಂತ ಈ ರೀತಿ ಮಾಡೋರ ಏನೋ ಒಂದು ಗೊತ್ತಿಲ್ಲ. ಒಟ್ಟು ಲಾಸ್ಟ್ ಇಯರ್ ಎಲ್ಲ ಈ ಥರ ಇರಲಿಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು. ಏನೂ ಮಾಡೋಕ್ಕಾಗಲ್ಲ, ನೋಡುವ. ನಾಳೆ ಇಲ್ಲ ನಾಳಿದ್ದು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಬೇಗ, ಆದರೆ ಹೋಗ್ತೀವಿ. ಇಲ್ಲ ಅಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಕೆಲಸದಿಂದ ಬರೋಗಂಟ ಟೈಮ್ ಆಗೋಗುತ್ತೆ. ನೋಡಬೇಕು, ಟ್ರೈ ಮಾಡ್ತೀನಿ ಆದರೆ ಹೋಗೋಕ್ಕೆ. ಇವತ್ತು ಭಾನುವಾರ ಈ ಥರ ಅಂತ ಮೊದಲೇ ಗೊತ್ತಿದ್ದರೆ ಬೇಗನೆ, ಇವತ್ತು ಭಾನುವಾರ ಬೇರೆ ಈ ಥರ ಎಲ್ಲ ಅಂತ ಮೊದಲೇ ಗೊತ್ತಿದ್ದರೆ ಬೇಗನೆ ಹೋಗ್ಬಿಡ್ತಿದ್ದೋ. ಒಂದು 5 ಗಂಟೆಗೆ ಹೋಗ್ಬಿಡ್ತಿದ್ದೋ ಆರಾಮಾಗಿ. ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಲಾಸ್ಟ್ ಇಯರೆಲ್ಲ ಈ ಥರ ಇರಲಿಲ್ವಲ್ಲ, ಮಾಮೂಲಿ ಯಾವಾಗ ಬೇಕು ಅವಾಗ ಹೋಗ್ಬೋದಿತ್ತು, ಯಾವಾಗ ಬೇಕು ಅವಾಗ ಬರ್ಬೋದಿತ್ತು. ಆ ಥರ ಅನ್ಕೊಂಡು ಹೋಗಿದ್ದು. ನೋಡಿದ್ರೆ ಅಲ್ಲಿ ಈ ವರ್ಷ ಈ ಥರ ರೂಲ್ಸ್ ಮಾಡವ್ರೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬರಬೇಕು ಅಂತ ಅಂದ್ಕೊಂಡಿರೋರು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಬಂದ್ಬಿಟ್ಟು ಗೇಟ್ ನೋಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂದರೆ ಜನ ಜಾಸ್ತಿ ಆದರೆ ಪೊಲೀಸು ಲಾಠಿ ಚಾರ್ಜ್ ಮಾಡ್ತಾರೆ, ಅವ್ರ ಕೈಲಿ ಹೊಡೆಸ್ಕೊಂಡು ಹೋಗಬೇಕಾಗುತ್ತೆ, ಅಷ್ಟೇ ಆಗೋದು. ಗೈಸ್, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಯುವ ಸಂಭ್ರಮಕ್ಕೆ ಬಂದಾಗ ನಿಮಗೂ ಏನಾರು ಈ ಥರ ಆಗಿತ್ತಾ ಅಂತ ಕಮೆಂಟ್ ಮಾಡಿ. ನಾವು ಹೋದಾಗ ನೋಡ್ರಿ ಈ ಥರ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಬಂದು ನೋಡೋದ. ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಓಕೆನಾ ಗೈಸ್, ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗೈಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಬಾಯ್.